ನಾನು ನರಸಿಂಹಪ್ಪ ಅಂತ ಹೇಳ್ಬಿಟ್ಟು ಮಧುಗಿರಿ ತಾಲೂಕು ದಲಿತ ಮುಖಂಡರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕಕ್ಕಾದರೆ ನಮ್ಮ KN ರಾಜಣ್ಣವರು ತುಮಕೂರು ಜಿಲ್ಲೆಗೆ ಪ್ರಭಾವಿ ನಾಯಕರು. ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ 7 ಕ್ಷೇತ್ರದಲ್ಲಿ ಗೆದ್ದಿದ್ದಕ್ಕೆ ರಾಜಣ್ಣವರು ಕಾರಣ. ಇವತ್ತೇನಾದರೂ ರಾಜಣ್ಣರ ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ, ಅದನ್ನು ಹಿಂಪಡೆಯದಿದ್ದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯೋದೇ ಇಲ್ಲ. ಹಾಗಾಗಿ ಸನ್ಮಾನ್ಯ ರಾಜಣ್ಣನವರು ಈ ಜಿಲ್ಲೆಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ ಏನು ಇವತ್ತು ಕಡೆಯ ಮನುಷ್ಯನ ಕೂಡ ಗುರುತಿಸಿ ಕೆಲಸ ಮಾಡ್ತಿರ್ತಕ್ಕಂಥ ರಾಜಣ್ಣವ್ರನ್ನ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು. ಇಲ್ಲಾಂದರೆ ತುಮಕೂರು ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕ ರಾಜ್ಯ ಅಂತೆಲ್ಲ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ಯಾಕೆ ಇವತ್ತು ಆಗಿರ್ತಕ್ಕಂಥ ಏನು ಇವತ್ತು ಈ ಕಾಂಗ್ರೆಸ್ ಹೈಕಮಾಂಡು ಏನು ನಿರ್ಧಾರ ತಗೊಂಡಿದೆ ಅದನ್ನು ಕೂಡಲೇ ಹಿಂತೆಗೆದುಕೊಂಡು ಸನ್ಮಾನ್ಯ ರಾಜಣ್ಣವ್ರನ್ನು, ನಮ್ಮ ನಾಯಕರಾದಂಥ ರಾಜಣ್ಣವ್ರನ್ನ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಇವತ್ತು ಈ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡುತ್ತೇನೆ. ತುಳಸಿದೇವಿ HM ಅಂತ ನಾವು ಮಧುಗಿರಿಯಿಂದ ಬಂದಿರೋದು. ಒಬ್ಬ ರಾಹುಲ್ ಗಾಂಧಿಯವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ನಾವು ಒಬ್ಬ ವ್ಯಕ್ತಿ ನೋಡಿ ಓಟ್ ಹಾಕೋದಕ್ಕೆ ನಾವು ಅಭಿಮಾನಿಗಳು ಪಕ್ಷ ನೋಡಿ ಓಟ್ ಹಾಕಿಲ್ಲ. ನಾವು KN ರಾಜಣ್ಣವ್ರನ್ನ ನೋಡಿ ಓಟ್ ಹಾಕಿರೋದು. ಒಂದು ಸಾರಿ ಮಧುಗಿರಿಗೆ ಬಂದರೆ ಒಂದು ಅಭಿವೃದ್ಧಿ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಭಿವೃದ್ಧಿ ಅವರು ಹರಿಕಾರರು ಅಂದ್ರೂ ತಪ್ಪಾಗೋದಿಲ್ಲ. ಒಂದು ಯಾವುದೇ ಒಂದು ನಿರ್ಧಾರ ತಗೋಬೇಕು ಅಂತಂದ್ರೂ ಒಬ್ಬ ವ್ಯಕ್ತಿನ ಪರಿಶೀಲನೆ ಮಾಡಿ ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಪ್ರಮಾಣಿಸಿ ನೋಡಬೇಕಂತೆ. ಅದ್ರ ಪ್ರಕಾರನೇ ಅವ್ರನ್ನ ಪ್ರತಿಯೊಂದು ಅಭಿವೃದ್ಧಿ ಇದರಲ್ಲಾಗಲಿ, ಒಂದು ಬಡವರಿಗೆ ಅನುಕೂಲ ಮಾಡೋದ್ರಾಗಲಿ ಅಥವಾ ಸಹಕಾರ ಕ್ಷೇತ್ರದಲ್ಲಾಗಲಿ ಯಾವುದೇ ಒಂದು ಅಭಿವೃದ್ಧಿ ಸ್ಥಾನದಲ್ಲಿ ಯಾವತ್ತೂ ನಮ್ಮ ರಾಜಣ್ಣವ್ರಿಗೆ ಸೋಲೇ ಇಲ್ಲ. ಆ ಥರ ಇರೋ ಅಂಥ ಮನುಷ್ಯರು ಅವರು. ಒಂದು ಪ್ರತಿಯೊಂದು ಅಭಿವೃದ್ಧಿಗಾಗಲಿ ಇದಕ್ಕೋಸ್ಕರ ಒಂದು ಪ್ರತಿಯೊಂದು ನಮ್ಮ ಕ್ಷೇತ್ರದಲ್ಲಾಗಲಿ ಅಥವಾ ಆಚೆ ಸೈಡಾಗಲಿ, ನಮ್ಮ ಮಧುಗಿರಿ ಕ್ಷೇತ್ರ ಒಂದೇ ಅಂತ ಅಲ್ಲ ಅಥವಾ ಜಾತಿದು ಒಂದೇ ಅಂತ ಅಲ್ಲ, ಪ್ರತಿಯೊಂದು ಜಾತಿಗೂ ಅವರು ಸಮಾನವಾಗೇ ನೋಡ್ತಾರೆ. ಮತ್ತು ಎಲ್ಲ ಅಭಿವೃದ್ಧಿಗೂ ಅಷ್ಟೇ, ಹಾಸನದಲ್ಲಷ್ಟೇ ಎಲ್ಲಿ ಹೋದ್ರೂ ರಾಜಣ್ಣವರು ಅಲ್ಲಿದ್ದಾರೆ ಅಂದರೆ ಅಲ್ಲೊಂದು ಅಭಿವೃದ್ಧಿ ಇದ್ದೇ ಇದೆ ಅಂತ ಇರೋಂಥ ಸಮಯದಲ್ಲಿ ಇವ್ರು ಈ ಥರ ನಿರ್ಧಾರ ತಗೊಂಡಿರೋದು ತುಂಬಾ ತಪ್ಪಾಗುತ್ತೆ. ಒಂದು ರಾಹುಲ್ ಗಾಂಧಿ ಅವರೇ ಆಗಲಿ, ಅದು ಏನೇ ಒಂದು ಇದಿರಲಿ, ಒಂದು ಸಾರಿ ಅವ್ರು ಯೋಚನೆ ಮಾಡಬೇಕಿತ್ತು. ನಮ್ಮ ರಾಜಣ್ಣವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಇದ್ರ ಪರ ನಿಲ್ಲೋದಕ್ಕೆ ನಾವು ಸದಾ ಸಿದ್ಧರಿರ್ತೀವಿ. ಇದು ಮುಂದುವರೆದ ಹೋರಾಟ ಮಾಡೇ ಮಾಡ್ತೀವಿ ನಾವು. ದಯವಿಟ್ಟು ರಾಹುಲ್ ಗಾಂಧಿ ಅವ್ರಿಗೆ ಬೇಡ್ಕೊಳ್ಳೋದಿಷ್ಟೇ, ನಮ್ಮ ರಾಜಣ್ಣವ್ರಿಗೆ ಮತ್ತೆ ಮೊದಲಿನ ಸ್ಥಾನ ಅವರು ಕೊಡಬೇಕು ದಯವಿಟ್ಟು. ರಾಜಣ್ಣ ಅವ್ರ ಬಗ್ಗೆ ಈ ಥರ ವಜಾಗೊಳಿಸಿದ್ದಾರೆ ಅಂತ ಹೇಳ್ಕೊಂಡು ನಾವು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಬಡವರ ಬಂಧು ರಾಜಣ್ಣ, ಒಂದು ಮಗುನ ಕೇಳಿದ್ರು ಇವ್ರು ಯಾರು ಅಂತಂದರೆ ನಮಗೆ ಆಶ್ರಯ ಕೊಟ್ಟವರು ರಾಜಣ್ಣ ಅಂತೇಳಿ ಒಂದು ಮಗು ಸಮೇತ ಹೇಳುವಂಥ ಮಟ್ಟಕ್ಕೆ ತಂದಿದ್ದಾರೆ. ಇಡೀ ತುಮಕೂರು ಮಧುಗಿರಿ ತಾಲೂಕಲ್ಲಿ ಹೆಸರಾದಂಥ ರಾಜಣ್ಣ ಅಂಥವರಲ್ಲಿ ನ್ಯಾಯವಾದಿ ಅಂತದ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ಅವ್ರು ಏನೋ ಅರ್ಥ ಮಾಡಿಕೊಂಡು ಅವ್ರನ್ನ ವಜಾಗೊಳಿಸಿರೋದು ಇದು ಭಾಳ ಅನ್ಯಾಯ ಇದು. ಆದರೆ ನಾವು ಮತ್ತೆ ವಾಪಸ್ ಅವರು ವಾಪಸ್ ಕೊಡದೇ ಇದ್ದರೆ ರಾಜಣ್ಣವ್ರಿಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಡೀ ಮಧುಗಿರಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟಲ್ಲೇ ಹೋರಾಟ. ಏನೇ ಆದ್ರೂ ಅವರು ಕೊಡದೇ ಇದ್ದರೆ ನಾವು ಬಿಡೋದೇ ಇಲ್ಲ. ಯಾವ ಮಕ್ಕಳಾದ್ರೂ ಎಲ್ಲ ಜಾತಿವಾದಿ ಎಲ್ಲ ರಾಜಣ್ಣ, ನ್ಯಾಯವಾದಿ ರಾಜಣ್ಣ. ಆದರೆ ನಾವು ಯಾವ ಕಾರಣಕ್ಕೂ ನಾವು ಉಗ್ರ ಹೋರಾಟ ನಡೆಸ್ತೀವಿ, ಬಿಡೋದೇ ಇಲ್ಲ. ಏನಿವತ್ತು KN ರಾಜಣ್ಣವರ ಸಚಿವ ಸ್ಥಾನದಿಂದ ವಜಾ ಮಾಡಿರೋದು ಇಡೀ ನಮ್ಮ ಅಹಿಂದ ಸಮಾಜದ ವರ್ಗದವರಿಗೆ ಭಾಳ ಅನ್ಯಾಯ ಆಗಿದೆ, ನಮಗೆ ಅವಮಾನವೂ ಆಗಿದೆ. ಇವತ್ತು 100ಕ್ಕೆ 90ರಷ್ಟು ಮತವನ್ನು ಹಾಕ್ತಿದ್ದರು ಅಹಿಂದ ಸಮಾಜದವರು. ಇವತ್ತು 2023ರಲ್ಲಿರ್ಬೋದು, ಈಗಲೂ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣ ಅಹಿಂದ ಸಮಾಜದವರು. ಅದರಲ್ಲೂ ಕೂಡ KN ರಾಜಣ್ಣವರು ಅವರು ಜಾತ್ಯತೀತ ನಾಯಕ. ಅವರು ಇಡೀ ರಾಜ್ಯದಲ್ಲೆಲ್ಲ ಓಡಾಡಿ ಇವತ್ತು ಸಿದ್ದರಾಮಯ್ಯನವರ CM ಮಾಡೋದಕ್ಕೆ, ಅವ್ರನ್ನ ಬಲಪಡಿಸೋದಕ್ಕೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಒಂದು ಮುಖ್ಯ ಕಾರಣ KN ರಾಜಣ್ಣವರು ಒಬ್ಬರು. ಅವ್ರನ್ನ ಏಕಾಏಕಿ ಯಾರೋ ಒಬ್ಬರು ಮೊನ್ನೆ ಏನೋ ಮಾತಾಡಿದ್ರು ಅಂತೇಳಿ ಅದನ್ನು ಡೆಲ್ಲಿಗೆ ಸೆನ್ಸರ್ ಮಾಡಿ ಕಳಿಸಿ ಇಲ್ಲಿ ಸಲ್ಲದ ಅವ್ರ ಆರೋಪವನ್ನು ಹೊರಿಸಿ ಅವರನ್ನು ವಜಾ ಮಾಡಿದ್ದಾರೆ. ಬರೀ ರಾಜೀನಾಮೆ ತಾಂಡಿಲ್ಲ, ವಜಾ ಮಾಡಿದ್ದಾರೆ. ಆ ವಜಾ ಮಾಡಿರೋದನ್ನ ನಾವು ಯಾವುದೇ ಕಾರಣಕ್ಕೂ ಖಂಡಿಸ್ತೀವಿ. ಅವ್ರನ್ನ ತಕ್ಷಣದಿಂದ ಸಂಪುಟ ಸಭೆಗೆ ಮತ್ತೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಅಂದರೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಾವು ಬಂದನ್ನು ಕರೆ ಕೊಡಬೇಕಾಗ್ತದೆ. ಇದು ರಾಜಣ್ಣವ್ರಿಗೆ ಅನ್ಯಾಯ ಆಗಿರೋದಲ್ಲ,
ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗುತ್ತೆ. ಮುಂದಿನ ದಿನ ಅಹಿಂದ ಸಮಾಜದವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪರ ನಾವು ನಿಂತ್ಕೊಳ್ಳಲ್ಲ. ನಾವು ಗಂಟಾಘೋಷ ಹೇಳ್ತೀವಿ. ಮುಂದೆ ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕ್ ಪಂಚಾಯತಿ ಬರ್ಬೋದು, ಗ್ರಾಮ ಪಂಚಾಯತಿ ಬರ್ಬೋದು, ಇದಕ್ಕೆಲ್ಲ ತಕ್ಕ ಉತ್ತರನ ತೆರಬೇಕಾಗ್ತದೆ ಅಂತ ಹೇಳ್ತಾ ಇವತ್ತೇನು ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ BJS ವೃತ್ತದಿಂದ DC ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತೀವಿ. ಇದನ್ನು ಶಾಂತ ರೀತಿಯಿಂದ ಮಾಡೋದಕ್ಕೆ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಅದರಿಂದ ಇವತ್ತು ಎಲ್ಲ 10 ತಾಲೂಕಿಂದನೂ ಕೂಡ KNR ಅಭಿಮಾನಿ ಬಳಗ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ, ಅಹಿಂದ ನಾಯಕರು ಮತ್ತು ದಲಿತ ಮುಖಂಡರು, ರೈತ ಮುಖಂಡರು ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಈಗ ನೋಡಿ, ಮೊದಲಿಗೆ ಮತವನ್ನು ಹಾಕಿ ವಿಧಾನಸೌಧದಲ್ಲಿ ಧೈರ್ಯವಾಗಿ ಈಚೆ ಕಡೆ ಹೇಳಿದ್ದು ನಾನು ಸಿದ್ದರಾಮಯ್ಯಗೆ ಮತವನ್ನು ಹಾಕಿದ್ದೀನಿ ಅಂತ ಹೇಳಿದ್ದು KN ರಾಜಣ್ಣವ್ರು ಒಬ್ಬರೇ. 136 ಜನದಲ್ಲಿ ಅವರೊಬ್ಬರೇ ಹೇಳಿದ್ದು. ಇವತ್ತು ಪ್ರತಿಯೊಂದು ಟೈಮಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಬೆನ್ನೆಲುಬಾಗಿ ನಿಂತಾ ಇದ್ದಿದ್ದು KN ರಾಜಣ್ಣವರು. ಆದರೆ ಇವತ್ತು ಎಲ್ಲರೂ ಕೂಡ ಸಿದ್ದರಾಮಯ್ಯನ ಸಮೇತ ಮತ್ತೆ ಅವರ ಬೆನ್ನಿಂದ ನಿಂತ್ಕೊಬೇಕು, ಅವರ ಸಂಪುಟ ಸಭೆಗೆ ಸೇರಿಸ್ಕೊಳ್ಳೇಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಕೊಡುವಂಥ ನಾಯಕ ತುಮಕೂರು ಜಿಲ್ಲೆಗೆ KN ರಾಜಣ್ಣವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಯಾವುದೇ ಅವಕಾಶ ವಂಚಿತ ಸಮುದಾಯಕ್ಕೆ ನಿಜವಾಗಲೂ ಒಬ್ಬ ಜನನಾಯಕ ಅಂತ ಇದ್ದರೆ ಅದು KN ರಾಜಣ್ಣವರು. ಅವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವರ್ಗರಹಿತವಾಗಿ ಎಲ್ಲೇ ಶೋಷಣೆ ಇದೆ ಅಂದರೆ ಆ ಶೋಷಣೆದ ವಿರುದ್ಧ ಧ್ವನಿ ಎತ್ತುವ ಧೀಮಂತ ನಾಯಕ. ಇಲ್ಲಿ ಇಂಥ ನಾಯಕನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಷಯನ ಗಂಭೀರವಾದ ವಿಚಾರ ಇದ್ದರೂ ಇರ್ಬೋದು, ಆದರೆ ಅದರಲ್ಲಿ ಅವರು ಮಾತಾಡಿದ್ದು ಅಂಥ ಅಪರಾಧ ಏನಿಲ್ಲ. ಅದು ಎಲ್ಲ ಒಂದು ಕಡೆ ಷಡ್ಯಂತ್ರ ಆಗಿ ಅಥವಾ ಇಡೀ ಕಾಂಗ್ರೆಸ್ ಪಕ್ಷದ ಅಥವಾ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅಥವಾ ಹೈಕಮಾಂಡ್ಗೆ ತಪ್ಪು ಸಂದೇಶ, ತಪ್ಪು ಗ್ರಹಿಕೆಯಿಂದ ಈ ಲೋಪ ಆಗಿದೆ ಅಂತ ನಾವೆಲ್ಲರೂ ಭಾವಿಸಿದ್ವಿ. ಅದರಿಂದ ಕೂಡಲೇ ಅದನ್ನು ಸರಿ ಮಾಡಿಕೊಂಡು ಈ ಶೋಷಿತರ ಧ್ವನಿಯಾದ KN ರಾಜಣ್ಣವರ ಮೇಲೆ ತಗೊಂಡಿರುವ ಕ್ರಮನ ಮಂತ್ರಿಯಿಂದ ತೆಗೆದಿರೋದನ್ನ ಕೂಡಲೇ ರದ್ದು ಮಾಡಿ ಅವ್ರನ್ನ ಮತ್ತೆ ಏನು ಮಂತ್ರಿ ಮಾಡೋದ್ರ ಮೂಲಕ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಶೋಷಿತರಿಗೆ ಮತ್ತು ಇಡೀ ರಾಜ್ಯದ ಎಲ್ಲ ಅವಕಾಶ ವಂಚಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಗಾಗುತ್ತೆ. ಇಲ್ಲ ಅಂದರೆ ನಾವು ಸಂವಿಧಾನ ವಿರೋಧಿಗಳು, ಶೋಷಿತರ ಪರ ಅಲ್ಲ, ಯಾವುದೋ ಪಟ್ಟಭದ್ರರ ಮಾತಿಗೆ ಹೆಚ್ಚು ನಾವು ಮನ್ನಣೆ ಕೊಡ್ತೀವಿ ಅಂತ ಈ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡು ಸಾಕ್ಷೀಕರಿಸಿದಂಗೆ ಆಗುತ್ತೆ. ಅದು ಆಗಬಾರ್ದು ಅಂತ ನಮ್ಮೆಲ್ಲರ ಭಾವನೆ, ಆ ನಂಬಿಕೆ ಇದೆ. ರಾಹುಲ್ ಗಾಂಧಿ ಅವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ಅಥವಾ ಈವನ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಮುಂಚೂಣಿನಲ್ಲಿ ನಿಂತ್ಕೊಂಡು ಹೈಕಮಾಂಡಲ್ಲಿ ಆಗಿರುವ ಗೊಂದಲ ನಿವಾರಣೆ ಮಾಡಿ ಕೂಡಲೇ ರಾಜಣ್ಣವ್ರಿಗೆ ನ್ಯಾಯ ಕೊಡೋದ್ರ ಮೂಲಕ ಅದು KN ರಾಜಣ್ಣವ್ರಿಗೆ ಕೊಡುವಂಥ ನ್ಯಾಯ ಅಲ್ಲ, ಇಡೀ ಶೋಷಿತರಿಗೆ, ದಮನಿತರಿಗೆ ನ್ಯಾಯ ಕೊಟ್ಟಂಗಾಗುತ್ತೆ ಅಂತ ನಾನು ಇಡೀ ಹೈಕಮಾಂಡು ಮತ್ತು ಸರ್ಕಾರನ ಮನವಿ ಮಾಡ್ತಾ ಇದ್ದೀನಿ. ಈಗ ಅಕಸ್ಮಾತ್ ಕೂಡಲೇ ಕಾಂಗ್ರೆಸ್ ಹೈಕಮಾಂಡು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂಬಂಧಪಟ್ಟವರು ಆ ಕ್ರಮ ತಗೊಂಡ್ದಲೇ ರಾಜಣ್ಣವ್ರಿಗೆ ನ್ಯಾಯ ಒದಗಿಸ್ತೇ ಹೋದರೆ ಖಂಡಿತ ಹೇಳ್ತೀನಿ, ಮುಂದಿನ ಚುನಾವಣೆಗಳಲ್ಲಿ ಇಡೀ ಶೋಷಿತರು, ಅಹಿಂದ ವರ್ಗ, ಈ ಸರ್ಕಾರನ ಜಾತ್ಯತೀತ ಸರ್ಕಾರ ಅಂತ ನಂಬಿರೋಂಥ ಜನ ಅದರ ವಿರುದ್ಧವಾಗಿ ಸೆಟೆದೆದ್ದು ನಿಂತು ಚುನಾವಣೆಯಲ್ಲಿ ಅವರು ತಕ್ಕ ಪಾಠನ ಕಲಿಸ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನನ್ನ ಕಳಕಳಿಯ ಮನವಿ.